ನಮ್ಮ ಯಜಮಾನ್ರು ಬರ್ತಡೆಗೆ ಅಂತೇಳಿ ಭರ್ಜರಿ ಬಾಡೂಟ ಮಾಡಿಸಿದ್ವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ಬ್ಲಾಗ್. ಇವತ್ತು ನಮ್ಮ ಯಜಮಾನ್ರು ಬರ್ತಡೇ ಇರೋದ್ರಿಂದ ರೆಡಿಯಾಗಿ ದೇವಸ್ಥಾನಕ್ಕಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಾನು ಈ ಒಂದು ಕುರ್ತಾ ಸೆಟ್ನ ವೇರ್ ಮಾಡಿದ್ದೆ. ಇದು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಬೇಕಂತಂದ್ರೆ ಕಮೆಂಟಲ್ಲಿ ಲಿಂಕ್ ಹಾಕಿ ನಿಮಗೆ ಡೈರೆಕ್ಟ್ ಲಿಂಕ್ ಶೇರ್ ಆಗುತ್ತೆ. ರೆಡಿ ಆಗೋದಕ್ಕೆ ಟೈಮ್ ಇರಲಿಲ್ಲ ಹೆಚ್ಚು, ಹಾಗಾಗಿ ಹಂಗೆ ಹರಿಬರಿ ರೆಡಿ ಆಗ್ಬಿಟ್ಟು ಹೊರಟ್ವಿ. ನಾವಿವತ್ತು ಬಂದಿರೋವಂಥದ್ದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿರುವಂತಹ ಡಿಂಕಾ ಗ್ರಾಮಕ್ಕೆ. ಸೊ ಇಲ್ಲಿ ನೆಲೆಸಿರುವಂತಹ ಶ್ರೀ ಆದಿಶಕ್ತಿ ಡ್ರಿಂಕದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ತುಂಬಾನೇ ಪವರ್ಫುಲ್ ದೇವರು ಅಂತ ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಡಿಂಕದಮ್ಮ ದೇವಿ ಅಂದ್ರೆ ಬೇರೆ ಯಾರು ಅಲ್ಲ, ಶ್ರೀಮನ್ ನಾರಾಯಣ ದೇವರ ಪತ್ನಿ ಮಹಾಲಕ್ಷ್ಮಿ ಅವತಾರ. ಡಿಂಬಕಶೂರ ಎಂಬಂತಹ ದೈತ್ಯ ರಾಕ್ಷಸನನ್ನ ಸಂಹಾರ ಮಾಡಿ ದೇವಿ ಇಲ್ಲೇ ನೆಲೆಸಿರೋದ್ರಿಂದ ಈ ಒಂದು ಗ್ರಾಮಕ್ಕೆ ಡಿಂಕ ಅನ್ನುವಂತ ಹೆಸರು ಬರುತ್ತೆ. ಹಾಗೆ ದೇವಿಗೆ ಡಿಂಕದಮ್ಮ ಅನ್ನುವಂತ ಹೆಸರು ಕೂಡ ಬಂದಿದೆ ಅಂತ ಇಲ್ಲಿನ ಜನರು ಹೇಳ್ತಾರೆ. ತುಂಬಾನೇ ಪವಾಡ ಹೊಂದಿರುವಂತಹ ಶ್ರೀ ದೇವಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಭೇಟಿ ಮಾಡಿ ನಿಮ್ಮ ಏನೇ ಕಷ್ಟಗಳಿದ್ರು ಪರಿಹಾರ ಆಗುತ್ತೆ. ಹಾಗೆ ಮಕ್ಕಳ ದೃಷ್ಟಿದೋಷ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಸೊ ನಾವು ಕೂಡ ಅವಾಗವಾಗ ಬಂದು ಇಲ್ಲಿ ತಡೆ ಓಡಿಸೋದು, ಪೂಜೆ ಮಾಡಿಸೋದು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಸೊ ನೀವೇನಾದ್ರೂ ಈ ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಅಂದಾಗೆ ನಾವಿಲ್ಲಿ ಬರೋದಕ್ಕೆ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ, ನಮ್ಮ ದೊಡ್ಡತ್ತೆ ಅವರು ಇಲ್ಲಿ ದೇವ್ರಿಗೆ ಆರೈಕೆ ಮಾಡ್ಕೊಂಡಿದ್ರಂತೆ, ಈ ರೀತಿ ಊಟ ಹಾಕ್ಸ್ತೀವಿ ಜನರಿಗೆ ಅಂತೇಳಿ. ಸೊ ಆ ಒಂದು ಕಾರಣಕ್ಕೆ ನಾವಿಲ್ಲಿ ಬರೋ ಹಾಗಾಯ್ತು. ಬರ್ತಡೇ ದಿನ ತುಂಬಾನೇ ಖುಷಿ ಆಯ್ತು, ಒಂದ್ ರೀತಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ನಿಮ್ಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.